ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 35ನೇ ವಾಕ್ಯ. ಅವರು ಯಾವ ಮೋಶೆಯನ್ನು ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂದು ಕೇಳಿ ಬೇಡವೆಂದರೋ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವವನನ್ನಾಗಿಯೂ ನೇಮಿಸಿದನು. ಈ ವಾಕ್ಯದಲ್ಲಿ ದೇವರು ತಿರಸ್ಕರಿಸಲ್ಪಟ್ಟಂತ ಮೋಶೆಯನ್ನು ಅದೇ ಸ್ಥಳದಲ್ಲಿ ಅಧಿಕಾರ ಕೊಟ್ಟು ನಿಲ್ಲಿಸಿದಂತ ಬಗೆಯನ್ನ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಮೋಶೆಯು ಐಗುಪ್ತ ದೇಶದಲ್ಲಿ ಫರೋಹನ ಅರಮನೆಯಲ್ಲಿ ಇದ್ದಾಗ ಒಂದು ದಿನ ತನ್ನ ಜನರನ್ನು ನೋಡುವುದಕ್ಕೆಂದು ಬಂದಾಗ ಒಬ್ಬ ಐಗುಪ್ತನು ಒಬ್ಬ ಇಬ್ರಿಯನನ್ನು ಹೊಡೆಯುತ್ತಾ ಇರುವುದನ್ನು ಕಂಡಾಗ ಅವನಾದರೂ ತನ್ನ ಜನರಾಗಿದ್ದಂತ ಇಬ್ರಿಯರಿಗೆ ಸಹಾಯ ಮಾಡುವಂತೆ ಐಗುಪ್ತನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿದನು. ಅದರ ನಂತರ ಮರುದಿವಸ ಅವನು ಬರುವಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಾ ಇರುವುದನ್ನು ನೋಡುವಾಗ, ನೀವು ಸಹೋದರರಲ್ಲವೇ, ನೀವು ಯಾಕೆ ಜಗಳವಾಡುತ್ತೀರಾ ಎಂಬುದಾಗಿ ಅವನು ಕೇಳಿದ ಕೂಡಲೇ ಅವರಾದರೂ ನಿನ್ನನ್ನು ಅಧಿಕಾರಿಯನ್ನಾಗಿ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರೆಂಬುದಾಗಿ ಪ್ರಶ್ನೆ ಮಾಡಿ, ನೀನು ಐಗುಪ್ತನನ್ನು ಕೊಂದ ರೀತಿಯಲ್ಲಿ ನನ್ನನ್ನು ಕೂಡ ಕೊಲ್ಲುತ್ತೀ ಎಂಬುದಾಗಿ ಕೇಳಿದ ಕೂಡಲೇ ಮೋಶೆ ಭಯಪಟ್ಟು ತಾನು ಕೊಂದಿರುವಂತಹ ವಿಷಯ ಬಹಿರಂಗವಾಯಿತೆಂಬುದಾಗಿ ತಿಳಿದುಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಓಡುವಂತೆ, ಮಿದ್ಯಾನ ದೇಶದಲ್ಲಿ ಹೋಗಿ ವಾಸವಾಗಿರುವಂತೆ ವಿಷಯಗಳು ಬದಲಾದವು. ಆದರೆ ಅವನ ಜೀವಿತ ಅಲ್ಲಿಗೆ ಮುಗಿಯಲಿಲ್ಲ. ದೇವರು ಅವನನ್ನು ಉರಿಯುವಂತ ಪೊದೆಯ ಮೂಲಕವಾಗಿ ಸಂಧಿಸಿ ಅವನಿಗೆ ಅಧಿಕಾರವನ್ನು ಕೊಟ್ಟು ಬಿಡುಗಡೆ ಮಾಡುವಂತ ಒಂದು ವಿಶೇಷವಾದಂತ ನಿಯೋಗವನ್ನು ಕೊಟ್ಟು ಅವನನ್ನ ಮುನ್ನಡೆಸುತ್ತಾ ಐಗುಪ್ತ ದೇಶಕ್ಕೆ ಬರಮಾಡಿದಾಗ ಯಾವ ಜನರು ಅವನನ್ನ ನಿಂದಿಸಿ ನೀನು ಬೇಡ ಎಂಬುದಾಗಿ ತಿರಸ್ಕರಿಸಿದ್ದರೋ ಅದೇ ಜನರನ್ನ ವಿಮೋಚಿಸುವವನಾಗಿ ಅವರಿಗೋಸ್ಕರ ಕಾರ್ಯಗಳನ್ನು ಮಾಡುವಂತ ಅಧಿಕಾರದಲ್ಲಿ ನಿಂತು ವಿಷಯಗಳನ್ನು ನೆರವೇರಿಸುವಂತೆ ಮೋಶೆಯ ಜೀವಿತ ಬದಲಾಯಿತು. ಅದರ ನಂತರ ಮೋಶೆಯ ಮೂಲಕವೇ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯನ್ನು ಹೊಂದಿ ಕೆಂಪು ಸಮುದ್ರವನ್ನು ದಾಟಿ 40 ವರ್ಷಗಳು ಅರಣ್ಯದಲ್ಲಿ ಪ್ರಯಾಣವನ್ನು ಮಾಡಿ ವಾಗ್ದಾನ ದೇಶವನ್ನ ಪ್ರವೇಶಿಸುವಂತೆ ವಿಷಯಗಳು ಬದಲಾದದ್ದು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಕರ್ತನು ಇಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ. ಯಾರು ನಿಮ್ಮನ್ನ ತಿರಸ್ಕರಿಸಿದರೋ, ಯಾರು ನಿಮ್ಮನ್ನು ಬೇಡ ಎಂಬುದಾಗಿ ತಳ್ಳಿದರೋ ಅಂತವರ ಮೇಲೆ ಅಧಿಕಾರವನ್ನು ಕೊಟ್ಟು ಅಂತವರ ಜೀವಿತದ ಒಳಿತಿಗೋಸ್ಕರ ಕರ್ತನು ನಿಮ್ಮನ್ನು ಉಪಯೋಗಿಸುವಂತೆ ನಿಮ್ಮ ಮೂಲಕವಾಗಿ ಅಂತವರ ಜೀವಿತವು ಇಕ್ಕಟ್ಟುಗಳಿಂದ, ಸಮಸ್ಯೆಗಳಿಂದ, ರೋಗಗಳಿಂದ, ಸೈತಾನನ ಎಲ್ಲ ಹೋರಾಟಗಳಿಂದ ಬಿಡುಗಡೆಯನ್ನ ಹೊಂದುವಂತೆ, ಫರೋಹನ ಕ್ರಿಯೆಗಳಿಂದ ಸ್ವತಂತ್ರವಾಗುವಂತೆ ಕರ್ತನು ನೇಮಿಸಿರುವಂತ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ವಿಷಯಗಳು ಬದಲಾಗಲಿವೆ. ಅದಕ್ಕೋಸ್ಕರ ಕರ್ತನು ನಿಮ್ಮನ್ನ ಆರಿಸಿಕೊಂಡಿರುವಂಥದ್ದು. ಆದ್ದರಿಂದ ಇಂದು ತಿರಸ್ಕರಿಸುತ್ತಿರುವಂತಹ ವ್ಯಕ್ತಿಗಳನ್ನು ನೋಡಿ ಅಥವಾ ಈ ಹಿಂದೆ ನಿಮ್ಮನ್ನ ಬೇಡ ಎಂಬುದಾಗಿ ತಳ್ಳಿದಂತ ವ್ಯಕ್ತಿಗಳ ವಿಷಯದಲ್ಲಿ ಕಹಿತನವನ್ನ ಇಟ್ಟುಕೊಳ್ಳಬೇಡಿ. ಅಂತವರ ಮೇಲೆ ಕರ್ತನು ನಿಮ್ಮನ್ನು ನಿಲ್ಲಿಸಿ ಅಧಿಕಾರವನ್ನು ಕೊಟ್ಟು ತನ್ನ ವಿಶೇಷವಾದಂತ ಸಾಧನವಾಗಿ ಉಪಯೋಗಿಸಲಿದ್ದಾನೆ. ಅನೇಕರಿಗೆ ಆಶೀರ್ವಾದವಾಗಿ ನಿಮ್ಮ ಜೀವಿತವು ಬದಲಾಗಲಿದೆ. ಆದ್ದರಿಂದ ಕರ್ತನನ್ನ ದೃಷ್ಟಿಸಿರಿ, ಆತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಿ. ಆತ ನಿಮ್ಮ ಕರ ಹಿಡಿದು ಎಲ್ಲಿಯೂ ಕೂಡ ನೀವು ತಲೆ ತಗ್ಗಿಸದೇ ಇರುವಂತೆ ಅವಮಾನಕ್ಕೆ ಬದಲಾಗಿ 2 ಮಾನವನ್ನ ಕೊಟ್ಟು ವಿಶೇಷವಾದಂತ ಶ್ರೇಷ್ಠತೆಗಳನ್ನು ಕೊಟ್ಟು ಘನಪಡಿಸುವಂಥದ್ದು ನಿಶ್ಚಯ. ಆ ರೀತಿಯಾಗಿ ನಮ್ಮನ್ನ ನಡೆಸಿ ಉಪಯೋಗಿಸಿ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಯಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಅಂದು ಮೋಶೆಯನ್ನ ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂಬುದಾಗಿ ಕೇಳಿ ಬೇಡವೆಂದು ತಳ್ಳಿಬಿಟ್ಟಂತ ಜನರ ಮೇಲೆಯೇ ಅಧಿಕಾರವನ್ನು ಕೊಟ್ಟು ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡುವವನಾಗಿ ನೀನು ನೇಮಿಸಿ ಉಪಯೋಗಿಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಅಪ್ಪ ಯಾರ್ಯಾರಿಂದ ತಿರಸ್ಕರಿಸಲ್ಪಟ್ಟಿದ್ದಾರೋ, ಯಾರ್ಯಾರು ಬೇಡವೆಂಬುದಾಗಿ ತಳ್ಳಿದ್ದಾರೋ, ನಿಂದಿಸಿದ್ದಾರೋ, ಅವಮಾನ ಪಡಿಸಿದ್ದಾರೋ ಅವರ ಮೇಲೆ ಅಪ್ಪ ನಿನ್ನ ಮಕ್ಕಳನ್ನ ನೇಮಿಸಿ ಅಧಿಕಾರವನ್ನ ಕೊಟ್ಟು ಅವರ ಬಿಡುಗಡೆಗೋಸ್ಕರ, ಅವರಪ್ಪ ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕೋಸ್ಕರ ನೀನು ಉಪಯೋಗಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿಂದೆಗೆ ಬದಲಾಗಿ 2 ಮಾನವು ಬರುವುದೆಂಬುದಾಗಿ ಹೇಳಿದಂಥ ದೇವರೇ ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳಪ್ಪ ಎಲ್ಲಿ ಅವಮಾನ ಪಟ್ಟರೋ, ಯಾರಿಂದ ಅವಮಾನ ಪಟ್ಟರೋ ಅಂತವರ ಮುಂದೆ ಕರ್ತನೆ ಶ್ರೇಷ್ಠವಾಗಿ ಆಶೀರ್ವದಿಸು. ನಿನ್ನ ರಾಜ್ಯದ ಕಟ್ಟುವಿಕೆಗೆ
ಉಪಯೋಗಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಈ ದಿವಸದಿಂದಲೇ ಈ ಆಶೀರ್ವಾದವು ನಿನ್ನ ಮಕ್ಕಳ ಜೀವಿತದಲ್ಲಿ ಫಲಿಸಲಿ. ವಿಶೇಷವಾದಂಥ ಮಾನ ಗೌರವಗಳು ಉಂಟಾಗಲಿ. ನಿನ್ನ ರಾಜ್ಯಕ್ಕೆ ಪ್ರಯೋಜನವಾದ ಪಾತ್ರಗಳಾಗಿ ಒಬ್ಬೊಬ್ಬರನ್ನು ಕೂಡ ಉಪಯೋಗಿಸು ರಾಜ. ಬಲಪಡಿಸು ಕರ್ತನೆ. ಕೃಪಾ ವರಗಳಿಂದ ತುಂಬಿಸು. ಸಕಲ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಯನ್ನು ದಯಪಾಲಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.